ಬೆಳಕೆ ಮುಸುಕಿದೆ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸಿನ್ನನು ಕರುನಾಡುವ ಬೆಳಕೆ ಮುಸುಕಿದೆ ಮಬ್ಬಿನಲ್ಲಿ ಕೈ ಹಿಡಿದು ಕತ್ತಲೆಯಾಗವೆ ಮನೆ ದೂರ ಕನಿಕರಿಸಿ ಇರುಳು ಕತ್ತಲೆಯಾಗವೆ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ಕರುನಾಡುವ ನನ್ನಡಿಡಿಸು ಬಲು ದೂರ ನೋಟವನು ನಾವೆಲ್ಲ ಸಮಾವೇಶಗೊಂಡಿದ್ದೇವೆ. ಮುದ್ದುರಾಮ ಪ್ರತಿಷ್ಠಾನ ಪ್ರಾರಂಭವಾಗಿ 5 ವರ್ಷಗಳ ಬಂದವು. ಇವರಾಗಿ ನಮ್ಮ ಅಭಿಮಾನದ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಅವರು ಮುದ್ದುರಾಮ ಪ್ರಶಸ್ತಿ ಸ್ವೀಕರಿಸುತ್ತಿರುವುದು ನಮಗೆ ಸಂತಸವನ್ನು ತಂದಿದೆ. ಈ ಸಮಾರಂಭದ ಹೆಚ್ಚುಗಾರಿಕೆ ಎಂದರೆ ತಮಗೆಲ್ಲ ತಿಳಿದಂತೆ ನಮ್ಮ ನಾಡಿನ 2 ಹಿರಿಯ ಸ್ವಾಮೀಜಿಗಳು ಈ ಸಮಾರಂಭದ ಪಾವನ ಸಾನ್ನಿಧ್ಯ ವಹಿಸಿದ್ದಾರೆ. ಏಕಕಾಲದಲ್ಲಿ ಅವರಿಬ್ಬರನ್ನು ದರ್ಶಿಸುವುದು ನಮ್ಮ ಕನ್ನಡಗಳ ಭಾಗ್ಯವೆಂದೇ ನಾನು ಭಾವಿಸಿದ್ದೇನೆ. ಅವರು ಪೂಜ್ಯ ಶ್ರೀ ಆದಿಚುಂಚನಗಿರಿ ಜಗದ್ಗುರುಗಳನ್ನು ಒಟ್ಟಿಗೆ ತಮ್ಮೆಲ್ಲರ ಪರವಾಗಿ ಮುದ್ದುರಾಮ ಪ್ರತಿಷ್ಠಾನದ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಪ್ರೊಫೆಸರ್ ಎಂ ಒಪ್ಪಿ ಸ್ವೀಕರಿಸಲು ಬಂದದಕ್ಕೆ ನಮಗೆ ಅಪಾರವಾದ ಸಂತಸವಾಗಿದೆ. ಅವರು ನಮ್ಮ ನಾಡಿನ ಹೆಮ್ಮೆಯ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾಗಿರುವ ಅವರು ಶ್ರೇಷ್ಠ ವಾಗ್ಮಿ. ಅವರು ಸ್ವಾಗತ ಪಡೆದಿರುವ ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಪ್ರೊಫೆಸರ್ ಎಂ ಕೃಷ್ಣೇಗೌಡ ಅವರ ಪರಮ ಆಪ್ತ ಮಿತ್ರರು. ಅವರ ಬಗ್ಗೆ ಸದರ ಕೈಚಪ್ಪಾಳೆ, ವೃತ್ತಪತ್ರಿಕೆಗಳ ಅಗ್ಗದ ಸ್ತುತಿ, ಬಿರುದು ಭಾವನೆಗಳ ವ್ಯಾಮೋಹ ಇವುಗಳಿಗೆ ವಶನಾಗದೆ ತಾನು ಹಿಡಿದ ಕೆಲಸವನ್ನು ಯಾರು ಪಟ್ಟು ಹಿಡಿದು ನಿಶಬ್ದವಾಗಿ ಮಾಡುತ್ತಾರೋ ಅವರೇ ನಿಜವಾದ ಯೋಗಿ. ಅಧ್ಯಕ್ಷರನ್ನ ಇದರ ಸಮಾರಂಭದ ಉಪಸ್ಥಿತಿ ವಹಿಸಿದ್ದಕ್ಕಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮತ್ತು ಶ್ರೀಮತಿ ನಾಗತಿಹಳ್ಳಿ ಚಂದ್ರಶೇಖರ್ ಮಾತೆಯರಿಗೆ, ಮಾಧ್ಯಮ ಗೆಳೆಯರಿಗೆ, JSS ಕಾಲೇಜಿನ ಪ್ರಾಚಾರ್ಯರಿಗೆ, ಅಧ್ಯಾಪಕ ಬಂಧುಗಳಿಗೆ, ಮುದ್ದುರಾಮ ಪ್ರತಿಷ್ಠಾನದ ಗೌರವಾನ್ವಿತ ಸದಸ್ಯರಿಗೆ, KCS ಬಳಗದವರಿಗೆ, ಡಾಕ್ಟರ್ ಬೆಟ್ಟಸ್ವಾಮಿ ಪ್ರಣಾಮಗಳು. ಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು, ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರ ಆದರಣೀಯ ಗುರು ಶ್ರೇಷ್ಠರೇ, ಸಮಾಜಕ್ಕೆ ಸುಸಂಸ್ಕೃತರಾದ ಸತ್ಪ್ರಜೆಗಳನ್ನು ರೂಪಿಸುವ ದಿಸೆಯಲ್ಲಿ ಆದರ್ಶ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದೇನೆ. ನದಿಗಲಿನಂತೆ ಆಕರ್ಷಿಸುವ ಅಪರೂಪದ ಯಾತ್ರೆ ಕೈಗೊಂಡು ಕನ್ನಡದ ಕಸ್ತೂರಿ ಕಂಪನ್ನು 16 ದೇಶಗಳಲ್ಲಿ ಪಸರಿಸುತ್ತಿದ್ದೇನೆ. ಕರಜಗಿ, ಶ್ರೀ ಹಿರೇಮಗಳೂರು ಕಣ್ಣನ್, ಪ್ರೊಫೆಸರ್ ಅರಾಮಿತ್ರ ಹಾಗೂ ಪ್ರೊಫೆಸರ್ TB ವೆಂಕಟರಾಮ ಶಾಸ್ತ್ರಿ ಅವರಿಗೆ 2027ರಿಂದ ಈವರೆಗೆ ಮುದ್ದುರಾಮ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ವರ್ಷ ಕನ್ನಡ ಸಾಹಿತ್ಯ ಕುಸುಮಮಾಲೆಯನ್ನು ತಮ್ಮ ಕೊರಳಿಗೆ ಅಲಂಕರಿಸುತ್ತಿರುವ ಅಭಿನಂದನಾ ನುಡಿಯನ್ನ ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಡೆಸಿಕೊಡ್ಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾರೆ. ದ್ವಯರಾದ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮತ್ತು ಪೂಜ್ಯ ಜಗದ್ಗುರುಗಳಾದ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ 5ನೇ ಬಾರಿಗೆ ಮುದ್ದುರಾಮ ಪ್ರತಿಷ್ಠಾನ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವ ನಮ್ಮೆಲ್ಲರ
ಪ್ರೀತಿಯ ಮಿತ್ರರಾದ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಪ್ರಶ್ನೆ ಮೂಲಕ ಕೊಡಮಾಡುತ್ತಿರುವ ಮುದ್ದುರಾಮ ಪ್ರತಿಷ್ಠಾನದ ಸಾರಥಿಗಳಾದಂತಹ ನಲ್ಮೆಯ ಕವಿ ಶಿವಪ್ಪ ಅವರಿಗೆ, ಸಕಲ ಕುಟುಂಬ ವರ್ಗಕ್ಕೆ ಮತ್ತು ಎಲ್ಲ ಲೇಖಕ ಮಿತ್ರರಿಗೆ, ಸಾಹಿತ್ಯಾಸಕ್ತರಿಗೆ ಒಂದು ಮಹತ್ವದ ಕೆಲಸಗಳನ್ನು ಮಾಡಿದ್ದೇನೆ ಅಂತ ನಾಳೆ ನಾನು ಪಟ್ಟಿ ಮಾಡಿಕೊಂಡ್ರೆ ನಾನು ಹೃದಯ ತುಂಬುವ, ನನಗೆ ಧನ್ಯತೆಯನ್ನು ತಂದುಕೊಡುವ ಕೆಲಸ. ಅಂತ ಒಂದು ಅವಕಾಶ ನನ್ನ ಪಾಲಿಗೆ ಬಂದಿದೆ. ಆದಷ್ಟು ಭಾವುಕನಾಗದೆ ಅದನ್ನು ನಿಭಾಯಿಸುವ ಪ್ರಯತ್ನ ಮಾಡ್ತೇನೆ. ಮಲ್ಲಿಗೆಯ ಬನವಾಗು, ಹನಿಜಲವ ಕೇಳಿದ ಬಗೆ, ಹರಿವ ನದಿಯಾಗು, ನೋಡಲಿಕ್ಕೆ ನವಿಲಾಗು, ಬಾಂದಳದ ಮುಗಿಲಾಗು, ನೊಂದ ಬಗೆ ನೆರವಾಗು ಮುದ್ದುರಾಮ. ಸಾಂಕೇತಿಕವಾಗಿ ಈ ಒಂದು ಚೌಪದಿಯನ್ನ ಹೇಳಲಿಕ್ಕೆ ಪ್ರಾರಂಭದಲ್ಲಿ ಇಷ್ಟಪಡುತ್ತೇನೆ. ಇದು ಹೇಗಿದೆ ಅಂದ್ರೆ, ಒಳ್ಳೆಯವರಿಗಾಗಿ ಕೊಡುತ್ತಿರುವ ಒಂದು ಪ್ರಶಸ್ತಿ, ಅದಕ್ಕೆ ಒಳ್ಳೆಯವರ ಸಾಕ್ಷಿ. ಇಂಥದ್ದು ಈಗ ನಾಡಿನಲ್ಲಿ ಹೆಚ್ಚಬೇಕಾಗ್ತಿದೆ. ವಿಘಟಿತವಾಗ್ತಿರೋ ನಮ್ಮ ಸಮಾಜದಲ್ಲಿ ಎಲ್ಲ ವಿಚಿತ್ರವಾಗ್ತಿರ್ತಕ್ಕಂಥ ಹೊತ್ತಿನಲ್ಲಿ ಇಂಥದ್ದೊಂದು ಸಮಾರಂಭ ಕೇವಲ ಒಂದು ಪ್ರಶಸ್ತಿ ಸಮಾರಂಭ ಮಾತ್ರ ಅಂತ ನಾನು ಅಂದ್ಕೊಂಡಿಲ್ಲ. ಈ ನೆಪದಲ್ಲಿ ನಾವೆಲ್ಲ ಗಟ್ಟಿಯಾಗಿ ಆಡಬೇಕಾದ ಅಥವಾ ಕಿವಿಯಲ್ಲಿ ಹೇಳಿಕೊಳ್ಳಬೇಕಾದ ಬಿಸು ಮಾತುಗಳು ನೂರಾರಿವೆ. ಕೆನೆಗಟ್ಟಿದಂತಹ ಸಭೆ ಅಂತ ನಾನು ಭಾವಿಸ್ತೇನೆ. ಜಗದಿ ಶಾಂತಿ ತಂದಿದೆ ಜನಕ್ಕೆ, ಶಿವಪ್ಪ ಅವರು ಕೇಳ್ತಾರೆ ಒಂದು ಚೌಪದಿ ಕಾವ್ಯದಲ್ಲಿ. ಯಾವ ಕಾಳಗ ಜಗದಿ ಶಾಂತಿ ತಂದಿದೆ ಜನಕ್ಕೆ, ಸಮರವೆಂದರೆ ನೋವು ಅದು ರಕ್ತಪಾತ, ಬೇವು ಮಾವಾಗುವುದೇ ನಂಜು ಸುಧೆಯಾಗುವುದೇ, ಹಾನಿ ಅಗತ್ಯದಿಂದ ಮುದ್ದುರಾಮ. ಈ ಥರದ ಒಳ್ಳೆಯವರ ಹಾಗಿರುವುದು ಜಟಿಲ, ಒಳ್ಳೆಯವರೇ ಆಗಿರುವುದು ಸರಳ. ಒಳ್ಳೆಯವರ ಹಾಗುವುದು ಜಟಿಲ, ಒಳ್ಳೆಯವರೇ ಆಗಿರುವುದು ಸರಳ. ಆದರೆ ಮನುಷ್ಯರೇಕೆ ಸರಳ ಮಾರ್ಗವನ್ನು ತೊರೆದು ಜಟಿಲ ಮಾರ್ಗವನ್ನು ಆರಿಸಿಕೊಳ್ಳುತ್ತಾರೆ? ಮನುಷ್ಯರೇಕೆ ಈ ಸರಳ ಮಾರ್ಗವನ್ನು ತೊರೆದು ಜಟಿಲ ಮಾರ್ಗವನ್ನು ಆರಿಸಿಕೊಳ್ಳುತ್ತಾರೆ? ಇದು ಯಾವುದೋ ಒಂದು ಏಕಾಂತದಲ್ಲಿ ನನ್ನನ್ನು ಕಾಡಿದ ಪ್ರಶ್ನೆ. ಗಳಲ್ಲಿ ಸತ್ಯದ ಪಕ್ಷಪಾತಿಗಳಾಗಲು ಯಾಕೆ ಹಿಂಜರಿತೇವೆ? ಮಹಾಭಾರತದಲ್ಲಿ ಯುದ್ಧ ಘೋಷಣೆಯಾದ ಸಂದರ್ಭದಲ್ಲಿ ಯುತ್ಸು ದುರ್ಯೋಧನನ ಸಹೋದರ, ಯಾರು ಈ ಕಡೆ ಬರ್ತೀರಿ, ಯಾರು ಆ ಕಡೆ ಹೋಗ್ತೀರಿ, ಕಡೆ ಅವಕಾಶ ಅಂತ ಒಂದು ಅವಕಾಶವನ್ನು ಘೋಷಿಸಿದಾಗ ಯುಯುತ್ಸು ಪಾಂಡವರ ಕಡೆಗೆ ಬರ್ತಾನೆ. ಭಾಷಣಗಳನ್ನ ಒಂದಲ್ಲ ಒಂದು ಮಾಧ್ಯಮದಲ್ಲಿ, ಕೆಲವೊಮ್ಮೆ ನೇರವಾಗಿ, ಕೆಲವೊಮ್ಮೆ ವಿಡಿಯೋ ಮಾಧ್ಯಮದಲ್ಲಿ ನಾನು ಕೇಳಿದ್ದೇನೆ. ಅವರ ಜಲದ ಕಣ್ಣು ಅಂಕಣವನ್ನು ಓದಿದ್ದೇನೆ. ನಮ್ಮ ವಿಸ್ಮಯ ಪ್ರಕಾಶನ ಮಾಡಿರ್ತಕ್ಕಂತಹ ಹೊಂಗೆಯ ನೆರಳು, ಹೊಳೆಯ ಮರಳು, ಯಾಲಕ್ಕಿ ಗೊನೆ, ಅವರ ಹಾರೆ ಕಾರ್ಯಕ್ರಮ ಕರ್ನಾಟಕದ ಒಳಗೆ, ಕರ್ನಾಟಕದ ಹೊರಗೆ, ಭಾರತದ ಹೊರಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಯಿತು. ಅವುಗಳಲ್ಲಿ ಹಾಡುಗಳ ಹಾದಿಯಲ್ಲಿ 3 ತಾಸಿನ ಪರಿಮಳದ ಪಯಣ, ವಿವರಣೆ ವಿಶ್ಲೇಷಣೆ ಸಹಿತ ಕನ್ನಡ ಭಾವಗೀತೆಗಳ ಗಾಯನ ಅನ್ನುವಂತಹ ಅಡಿಬರಹ ಅದಕ್ಕೆ ಇದ್ದದ್ದು. ಅದು ಒಂದು ಸಂಭ್ರಮದ ಕಾವ್ಯ ಸೌರಭವಾಗಿ ಇಡೀ ಕರ್ನಾಟಕವನ್ನ ಆವರಿಸಿಕೊಂಡದ್ದು ನನಗೆ ಗೊತ್ತು. ಸುದ್ದಿಗಳು ಎಷ್ಟು ಪ್ರಭಾವ ಬೀರುತ್ತವೆ ಅಂದರೆ, ನಾವು ಇದೇನಾ ಪ್ರಪಂಚ ಅನ್ಕೊಂಡ್ಬಿಡ್ತೀವಿ, ಕ್ರೈಮ್ ನ್ಯೂಸೇ ಪ್ರಪಂಚ ಅನ್ಕೊಂಡ್ಬಿಡ್ತೀವಿ. ಆದರೆ ಯಾವುದೋ ಹಳ್ಳಿಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುವ ಒಬ್ಬ ಶಾಲಾ ಶಿಕ್ಷಕ, ತನ್ನ ಹೊಲದಲ್ಲಿ ದುಡಿಯುವಂತ ರೈತ, ಒಬ್ಬ ಕಾರ್ಮಿಕ, ಒಬ್ಬ ವಣಿಕ, ಒಬ್ಬ ವಿದ್ಯಾರ್ಥಿ, ತಂದೆ ತಾಯಿ, ತಾವು ಬೆಳಗ್ಗೆ ಸುತ್ತ ಸ್ವಲ್ಪ ಕತ್ತಲನ್ನ ಹೋಗಲಾಡಿಸುವಂತ ಅನೇಕ ದೀಪಗಳು, ಬೇಕಾದಷ್ಟು ಜನ ಇದ್ದಾರೆ. ಅದೆಲ್ಲ ಇನ್ಆಕ್ಟಿವ್ ಆಗಿರೋದ್ರಿಂದ, ಸುದ್ದಿ ಆಗದೆ ಇರೋದ್ರಿಂದ ನಾವು ಎಲ್ಲ ಒಳ್ಳೆಯದು ನಿಂತು ಪ್ರಪಂಚ ಹಾಳಾಗ್ತಿದೆ ಅನ್ನೋ ಒಂದು ಆತಂಕಕ್ಕೆ ಸಹಜವಾಗಿ ಒಳಗಾಗ್ತೇವೆ. ಅವರೊಂದ್ ಕಡೆ ಬರೀತಾರೆ, ನನ್ನ ಗುರುಗಳಾದ ಪ್ರಭುಶಂಕರ್ ಅವರು ಹೇಳ್ತಾ ಇದ್ರು ನನಗೆ, ನೀನು
ಮನೆಯಿಂದ ಹೊರಗೆ ಹೋಗುವಾಗ ಮುಖಕ್ಕೆ ಮುಗುಳ್ನಗೆಯನ್ನು ಅಂಟಿಸಿಕೊಂಡು, ಎಷ್ಟು ಚೆನ್ನಾಗಿದೆ ನೋಡಿ. ಮುಗುಳ್ನಗೆಯನ್ನು ಹೊತ್ತು ಹೋಗು. ಒಂದು ಮುಗುಳ್ನಗೆ ಎಷ್ಟೋ ಬೇಸರಗಳನ್ನು, ಸಿಟ್ಟುಗಳನ್ನು, ಅಸಹನೆಗಳನ್ನು ಒಂದು ಸರ್ಕಾರಿ ಕಚೇರಿಗೆ ಹೋದಾಗ ಒಬ್ಬ ಮನುಷ್ಯ ನಂತರ ಮಾತಾಡ್ಸಿದ್ರೆ ಸಾಕು, ಹೇಗಿದೆಯಪ್ಪ ಬನ್ನಿ ಕೂತ್ಕೊಳ್ಳಿ. ಒಂದು ಕಚೇರಿಯಲ್ಲಿ ಅವ್ರಿಗೆ ಎಷ್ಟು ಆಳವಾದ ವಿದ್ವತ್ತಿದೆ ಅಂದ್ರೆ, ಸ್ಮರಣ ಶಕ್ತಿ ಬಹಳ ದೊಡ್ಡದು ಬಿಡಿ, ಅದನ್ನು ಆಮೇಲೆ ಮಾತನಾಡ್ತೀನಿ ನಾನು. ಎಷ್ಟು ಆಳವಾಗಿದೆ ಅಂತಂದ್ರೆ, ಅವರು ಕನ್ನಡದ ಆಡು ಭಾಷೆ ಮತ್ತು ಶಿಷ್ಟ ಭಾಷೆ, ಬರಹದ ಭಾಷೆಗಳ ನಡುವೆ ಬಹಳ ಸ್ಪಷ್ಟವಾದಂಥ ಅರಿವನ್ನು ಇಟ್ಟುಕೊಂಡು, ಒಂದು ಕಡೆ ಅವರು ಬರೆದಿದ್ದಾರೆ, ನಾನು ಅದನ್ನು ಓದಿದ್ದೇನೆ. ಬರಹದ ಭಾಷೆ ಲಕ್ಷಾಂತರ ಪುಟಗಳಲ್ಲಿ ಬಚ್ಚಿಟ್ಟುಕೊಂಡಿದ್ರೆ, ಆಡು ಭಾಷೆ ಕೋಟ್ಯಾಂತರ ನಾಲಗೆಗಳ ಮೇಲೆ ಆಡಿ ಹಾಡಿ ಹಾರಿ ಜಾರಿ ಜಾರುಗುಪ್ಪೆ ಆಡ್ತಾ ಇರುತ್ತೆ. ಆದ್ರಿಂದ ಇದ್ದಾನೆ ಎನಿಸಿದರೆ ಇದ್ದಾನೆ ಎನ್ನಿ, ದೇವರಿಲ್ಲ ಎನಿಸಿದರೆ ಇಲ್ಲ ಎನ್ನಿ. ನಿಮ್ಮ ನಿಲುವಿನಲ್ಲಿ ದೃಢವಾಗಿರಿ. ಅಂದ್ರೆ ನಂಬಿ ಅನುಭವಿಸುವುದಕ್ಕಿಂತ ಅನುಭವಿಸಿ ನಂಬುವುದು ಶಾಶ್ವತ ಮತ್ತು ಸತ್ಯ. ಕುರುಡು ನಂಬಿಕೆಯ ಮೇಲೆ ನಿಂತವ ಅನುಭವವೂ ಕೂಡ ಕುರುಡಾಗುತ್ತೆ. ಇಷ್ಟು ಹೇಳಿ ಅವರ ಲೇಖನದ ಕಡೆಯ 2 ಸಾಲು ಬಹಳ ಮುಖ್ಯವಾದ ಸಾಲೇನೆಂದರೆ, ನಂಬಬೇಕಾದ್ದನ್ನು ಪ್ರಶ್ನಿಸುವುದು, ಪ್ರಶ್ನಿಸಬೇಕಾದ್ದನ್ನು ನಂಬುವುದು, ಇವೆರಡೂ ಅವಿವೇಕ. ನಂಬಬೇಕಾದ್ದನ್ನು ನಾವು ಪ್ರಶ್ನಿಸ್ತಾ ಇರ್ತೀವಿ, ಪ್ರಶ್ನಿಸಬೇಕಾಗಿರೋದನ್ನ ನಂಬ್ತಿರ್ತೀವಿ. ಈ 2 ಅವಿವೇಕಗಳ ಅತಿರೇಕವನ್ನ ಅವರು ಒಂದು ಕಡೆ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕು, ನೀರಾವರಿ, ನದಿ, ಹಸಿರು, ಆಲೆಮನೆ, ಕಬ್ಬು. ನಮ್ಮದು ಮಂಡ್ಯ ಜಿಲ್ಲೆ ನಾಗಮಂಗಲ, ಬರಪೀಡಿತ ಪ್ರದೇಶ, ರಾಗಿ, ಮಳೆ ಇಲ್ಲ, ನೀರಿಲ್ಲ, ಜಿಲ್ಲೆ ಮಾತ್ರ ಒಂದೇ ನೋಡಿ. ಇದ್ರ ಒಳಗಡೆ ಸಾದೃಶ್ಯ ವೈದೃಶ್ಯ ಇದೆ. ಅವರದು ಸ್ಥಿತಿವಂತ ಕುಟುಂಬ, ರೈತಾಪಿ ಕುಟುಂಬ, ಜಮೀನ್ದಾರರ ಕುಟುಂಬ, ತಂದೆ ಹೆಸರೇ ಚೇರ್ಮನ್. ಇಬ್ರು ಮೇಷ್ಟ್ರಾಗಿದೆ. ಅದು ಕೂಡ ಆಕಸ್ಮಿಕ. ನಾನು ಒಂದು ಜಾತಿಯ ಲೇಬಲ್ ಇದ್ದಂತ ಕಾಲೇಜಿನಲ್ಲಿ 12 ವರ್ಷ ಅಧ್ಯಾಪಕನಾಗಿದ್ದೆ. ಅವರು ಒಂದು ಧರ್ಮದ ಲೇಬಲ್ ಇದ್ದಂತ ಒಂದು ವಿದ್ಯಾಲಯದಲ್ಲಿ ಮೇಷ್ಟ್ರಾಗಿದ್ದರು. ನಾವಿಬ್ರು ಒಳ್ಳೆಯ ಮೇಷ್ಟ್ರಾಗಿದ್ವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ಒಂದಿಷ್ಟು ಓದ್ಕೊಂಡು ಹೋಗಿ ಕಷ್ಟಪಟ್ಟು ಪಾಠ ಮಾಡ್ತಿದ್ದ. ಇಬ್ಬರು ಸಾಕಷ್ಟು ದೇಶಗಳನ್ನ ಸುತ್ತಿದ್ದೀವಿ. ಅವರು ಶಿವ, ನಾನು ಶಿವ, ಅವರು ಕೃಷ್ಣ. ಅದರಿಂದ ಇವತ್ತಿಂದು ಮುದ್ದುರಾಮ ಪ್ರಶಸ್ತಿ ಮುದ್ದು ಕೃಷ್ಣನಿಗೆ ಅಂದ್ರೆ ಏನು ತಪ್ಪಿಲ್ಲ. ಅವರು ಕೃಷ್ಣ, ನಾನು ಶಿವ. ಆದರೆ ಇಬ್ಬರಿಗೂ ಒಬ್ಬೊಬ್ಬರೇ ಪತ್ನಿಯರು. ಇಬ್ಬರಿಗೂ ನಮಗೆ 2 ಹೆಣ್ಣು ಮಕ್ಕಳು. ಆ ವಿಷಯದಲ್ಲಿ ನಾವಿಬ್ಬರು ಅದೃಷ್ಟವಂತರು. ಆಮೇಲೆ ನಾನು ಕಥೆ ಕಾದಂಬರಿಗಳು ಬರ್ಕೊಂತ ಅಲ್ಲಿಂದ ನಿಧಾನವಾಗಿ ಚಲನಚಿತ್ರ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದೆ. ಕೃಷ್ಣೇಗೌಡರು ಕೂಡ ಗೀತರಚನೆ, ನಟನೆ, ಚಿತ್ರಕಥೆಗಳನ್ನು ಬರೆಯೋದು, ಹೀಗೆ ಚಲನಚಿತ್ರ ರಂಗಕ್ಕೆ ಪ್ರವೇಶ ಮಾಡಿ ಕೆಲಸ ಮಾಡಿದರು. ಅಲ್ಲಿಂದ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಒಂದು ಸಣ್ಣ ರಿಸ್ಕ್ ತಗೊಂಡು ನಾನು ನಿರ್ದೇಶನ ಪಟ್ಟವನ್ನ ನಿರ್ದೇಶಕನಾದೆ. ಆದರೆ ನಾನು ಎಲ್ಲ ನಿರ್ದೇಶನ ಮಾಡುವ ಚಿತ್ರಗಳಲ್ಲಿ ಅವರ ಬೌದ್ಧಿಕ ಸಾಹಚರ್ಯ ನನಗೆ ಇದ್ದೇ ಇರುತ್ತೆ. ನನಗಿಂತ ಅವರಿಗೆ ಲೋಕಾಭಿಮಾನಿಗಳು ಜಾಸ್ತಿ. ಅದರಿಂದ ನನಗಿಂತ ಹೆಚ್ಚು ಸೆಲ್ಫಿ ತೆಗೆಸ್ಕೊಳ್ತಾರೆ ಅವರು. ಹೇಳಿ ಕೇಳಿ ಕೃಷ್ಣ, ಹಾಗಾಗಿ ಸ್ಥಿತಪ್ರಜ್ಞತೆಯ ಸಂಕೇತ ಅವರು. ಹಾಗಾಗಿ ನನಗೂ ಆಗಾಗ ಸ್ಥಿತಪ್ರಜ್ಞತೆಯನ್ನು ಬೋಧಿಸುತ್ತಿದ್ದಾರೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷೆ ಸಮಾಧಿಸ್ತಸ್ಯ ಕೇಶವ ಸ್ಥಿತದೇ ಕಿಂ ಪ್ರಭಾಷೇತ ಕಿಮಾಶೇತ ವ್ರಜೇತ ಕಿಂ ಅನ್ನೋ ಬೋಧನೆ ನನಗೆ ತುಂಬಾ ಸಲ ಹೇಳಿದ್ದಾರೆ. ಸ್ಥಿತಪ್ರಜ್ಞರಾಗಿರಿ, ಕೋಪಿಸ್ಕೋಬೇಕು. ನನಗೆ ಸ್ವಲ್ಪ ಕೊಡ್ಬೇಕು. ನೋಡಿ ಹೇಳಿ, ನಾನು ಎಲ್ಲಿ ಸಿಕ್ಕಿದ್ದೆ, ನಾನು ಯಾರು ಹೇಳಿ ಅಂತ ನನ್ನ ಅಗ್ನಿ ಪರೀಕ್ಷೆ ಕೊಡ್ತಾರೆ ಕೆಲವರು. ನಿಜವಾಗ್ಲೂ ಗೊತ್ತಾಗಲ್ಲ. ನಾನು ವಿನಯದಿಂದ ತಲೆಬಾಗಿ ಎಲ್ಲರೂ ಹೇಳೋ ಹಾಗೆ ನಿಮ್ನೆಲ್ಲೋ ನೋಡಿದ್ದೀನಿ,
ಹೆಸರು ಗೊತ್ತಾಗ್ತಿಲ್ಲ, ಕ್ಷಮಿಸಿ ಅಂತ ಒಪ್ಕೊಂಡ್ಬಿಡ್ತೀನಿ ಸೋಲನ್ನ. ಅದು ಉದ್ದಟತನ ಅಲ್ಲ, ಅದು ಆಗಲ್ಲ. ಕೆಲವೊಮ್ಮೆ ನಮ್ಮ ನೆನಪಿನ ಕೋಶ ಹೋಗ್ಬಿಡತ್ತೆ. ಇವತ್ತಂತೂ ನೆನಪಿನ ಕೋಶಗಳು ಬತ್ತಿ ಹೋಗ್ತಿದಾವೆ. ನೆನ್ನೆ ಏನಾಯ್ತು ಗೊತ್ತಿರೋದು ನಮ್ಗೆ, ಮೊನ್ನೆ ಇರ್ಲಿ ನೆನ್ನೆ ಏನಾಯ್ತು ಗೊತ್ತಿಲ್ಲ, ಕೆಲಸ ಇವತ್ತು ಬೆಳಿಗ್ಗೆ ಏನಾಯ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಅಷ್ಟು ವೇಗದಿಂದ ಹೋಗುತ್ತಿರುವ ನಮ್ಮ ಬದುಕಿನಲ್ಲಿ ನೆನಪು ಬಹಳ ಬಹಳ ಒಂದು ಕೈಂಡ್ ಆಫ್ ಆಪ್ಷನಲ್ ಆಲ್ಝೈಮರ್ ಬರುತ್ತೆ. ನಾವು ಬೇಕಂತ ಅದನ್ನು ಕೊಂಡ್ಕೊಂಡಾಗೆ ಆಪ್ಷನಲ್ ಆಲ್ಝೈಮರ್ ಅನ್ನು ನಾವು ಹೊಂದಿದ್ದೇವೆ ಎಷ್ಟೋ ಜನ. ಆದರೆ ನಮ್ಮ ಕೃಷ್ಣೇಗೌಡರಿಗೆ ಇರುವಂತಹ ಅಗಾಧವಾದಂತಹ ನೆನಪಿನ ಶಕ್ತಿ, ಅವರ ರನ್ನನ ಗದಾಯುದ್ಧ ಅಂದ್ರೆ ಪುಟಗಟ್ಟಲೆ ಹೇಳಬಲ್ಲರು. ಕುಮಾರವ್ಯಾಸ ಬೇಕು ಅಂದ್ರೆ ನಿಮಗೆ ಅವರ ಎಲ್ಲ ಷಟ್ಪದಿಗಳ ಸಾಲುಗಳು ಬರುತ್ತೆ. ತರಗತಿ ಕೋಣೆಯ ಉತ್ಸಾಹದಲ್ಲಿ ಅವರು ಅದನ್ನು ಹೇಳ್ಬೋದು. ಅಥವಾ ಯಾವುದೋ ಒಂದು ಜನಪದ ಗೀತೆಯ ತುಣುಕು ಅಂದ್ರೆ ಅದನ್ನ ನಿರಾಯಾಸವಾಗಿ ಹೇಳಿ ವಿಚಾರ ಮಂಡನೆ ಮಾಡಿ ಅದನ್ನು ವಿಸ್ತರಿಸಿ ಹೇಳಬಲ್ಲರು. ಹೀಗೆ ನಾವಿಬ್ಬರು ಮಾತುಗಾರರಾದ್ರಿಂದ ನಮ್ಮ ಪತ್ನಿಯರು ಮೌನಿಗಳಾಗಿದ್ದಾರೆ. ಜನ್ಮದಲ್ಲಿ ಎನಿತು ಜೀವನಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಳೆಯೋ. ಈ ಪದ್ಯ ನಮಗೆಲ್ಲ ಗೊತ್ತಿದೆ ಭಾವಗೀತೆಯಾಗಿ. ಇಲ್ಲಿರುವ ಋಣಪ್ರಜ್ಞೆ ಅನ್ನುವುದು ಕೃಷ್ಣೇಗೌಡರ ಇನ್ನೊಂದು ಹೆಸರು. ಯಾಕೆಂದ್ರೆ ನಾವೆಲ್ಲ ಈ ಸಮಾಜಕ್ಕೆ ತೀರಿಸಬೇಕಾದ ಅನೇಕ ಋಣಗಳಿವೆ. ಅದು ಕೇವಲ ಮಾತೃ ಋಣ, ಪಿತೃ ಋಣ, ಗುರು ಋಣ ಅಷ್ಟಕ್ಕೆ ಸೀಮಿತ ಅಲ್ಲ. ಇನ್ನು ಮುಂದೆ ಇದೆ ಗ್ರಾಮ ಋಣ ಅಂತ ಇದೆ. ನಾವು ಅಭಿನಂದಿಸಿದಂತಹ ಪಾಪವಾಗಿ ಅನುದ್ಭವಿಪ ನಿಮ್ಮಡಿಯ ಸೋಂಕಿಂಗೆ ನರಕ ತಾನುಳಿಯುವುದೇ ನರಕವಾಗಿ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಪುಣ್ಯವಿದೆ ನರಕವಿದೆ ನಾಕವಿದೆ ಸ್ವೀಕರಿಸೋ ಗುರುವೇ ಅಂತರಾತ್ಮ. ಜಗದ್ಗುರುದೇವರ ಪದತಲದಲ್ಲಿ ಹಿರಿಯ ಕವಿಗಳಾದ ಶಿವಪ್ಪನವರೇ, ಶ್ರೀಮತಿ ಕಲ್ಪನವರೇ, ಸಭೆ ತುಂಬಾ ಸಂಭ್ರಮಿಸಬಾರ್ದು, ನಾನು ಭಾವುಕವಾಗಬಾರ್ದು, ನಿರ್ಲಿಪ್ತನಾಗಿರ್ಬೇಕು ಅಂತ ಮುಂಚೆನೇ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ. ಹಿಂದೆ ಪೂಜ್ಯ ಸುತ್ತೂರು ಜಗದ್ಗುರುಗಳು ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಸಂತರಿಗೊಂದು ತರಬೇತಿ ಶಿಬಿರ ಮಾಡಿದ್ರು. ಅದ್ರಲ್ಲಿ ನಾನು ಮಾತಾಡೋದಕ್ಕೆ ಹೋಗಿದ್ದೆ. ಆವಾಗ ನಾನು ಒಂದು ಮಾತು ಹೇಳಿದೆ, ಪ್ರಸ್ತುತ ಜಗತ್ತಿಗೆ ಮನಿ ಕರಪ್ಷನ್ಗಿಂತ ಬಹಳ ದೊಡ್ಡ ಕರಪ್ಷನ್ ಪಬ್ಲಿಸಿಟಿ ಕರಪ್ಷನ್ ಅಂತ. ಹಣದ ಭ್ರಷ್ಟಾಚಾರಕ್ಕಿಂತ ಈ ಪ್ರಚಾರದ ಬಯಕೆ, ಅದರಿಂದ ಆಗುವ ಭ್ರಷ್ಟಾಚಾರ ಅತ್ಯಂತ ಹೇಯವಾಗಿದೆ ಅಂತ. ಯಾವುದೋ ಪ್ರಶಸ್ತಿ, ಒಂದು ಕೀರ್ತಿ ಶನಿ, ಎಲ್ಲ ಕೀರ್ತಿಯೂ ಎಲ್ಲ ಮನ್ನಣೆಯೂ ಬೇಡ ಅಂದಿಲ್ಲ ಅವರು. ಆದ್ರೆ ನೀವು ಬಯಸಿದಾಗ ಅದು ಕೀರ್ತಿ ಶನಿ, ತಾನಾಗಿ ಬಂದಾಗ ಅದನ್ನು ಯಶೋಲಕ್ಷ್ಮಿ ಅಂತ ಕರೆದ.
ಅವ್ರು ಕೀರ್ತಿಶನಿಗೆ ಅಂತಾನೂ ಪದ್ಯ ಬರೆದಿದ್ದಾರೆ, ಯಶೋಲಕ್ಷ್ಮಿಗೆ ಅಂತಾನೂ ಪದ್ಯ ಬರೆದಿದ್ದಾರೆ. ಈ ಜೀವಮಾನದಲ್ಲಿ ನಾನು ಯಾವಾಗಲೂ ಪ್ರಶಸ್ತಿಯನ್ನ, ಪುರಸ್ಕಾರವನ್ನ, ಗೌರವವನ್ನ ಬಯಸಿದೆ ಅಂತ ಆಗ್ಬಿಟ್ರೆ ನಿಮ್ಮ ಸಾಕ್ಷಿ, ನಿಮ್ಮ ಮಾಡೆ ಮತ್ತೆ ಸಾರ್ವಜನಿಕವಾಗಿ ಮುಖ ತೋರಿಸೋದಿಲ್ಲ ಅಂತ. ಇಷ್ಟು ಒಳ್ಳೆ ಮಾತುಗಳನ್ನ ಆರಿಸ್ಕೊಂಡು ನೀವೆಲ್ಲ ಈ ಸಭೆಯಲ್ಲಿರುವಾಗ ಭಾವನಾಗಬೇಡಿ. ಕಷ್ಟಂತೆ ಕಾರುಣ್ಯವಾರಿಧಿಯೇ ಬಂದು ಬಳಿ ನಿಂತಂತೆ ಮೆದುತನದ ತವರಾಗಿ ಅರಳಿರಿ ಮನಸ್ಸು. ಜಗದಗಲ ಧೀಮತಿಯ ಏಕೆ ಕಿರಿದಾಗಿಸುವೆ ಮನ ಮನುಜ ಗುಣಮಕುಟ ಮುದುರ. ಬಲ್ಲಿದ ಭೇದ ಮಾಡು ನೀ ಸತ್ಸಂಗ ಮುದುರ. ಅವರಡು ನಾಟ ಘನತೆ ಹಿರಿತನಕ್ಕೆ ಹೇಳಿದ್ರು ಅಂದ್ರೆ, ಸರ್ ಪ್ರಪಂಚದಲ್ಲಿ ಬಹಳ ಅನ್ಯಾಯ ಇದೆ ಸರ್, ಬಹಳ ಕೆಟ್ಟದಿದೆ ಅಂತ ಏನೋ ಮಾತಿಗೆ ಬಂತು. ಅವಾಗ ಹೇಳಿದ್ರು ಅನ್ಯಾಯ ಇದೆ ಪ್ರಪಂಚದಲ್ಲಿ, ದೌರ್ಜನ್ಯ ಇದೆ, ಕೆಟ್ಟವರಿದ್ದಾರೆ, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ ಎಲ್ಲ ನಡೀತವೆ, ಕಳ್ತನ, ಸುಲಿಗೆ, ರೋಲ್ ಕಾಲ್ ಎಲ್ಲ ನಡೆಯುತ್ತಪ್ಪ. ಅವ್ರು ಯಾರಾದ್ರೂ ನಿಮ್ಮ ಮನೆಗೆ ಬಂದಿದ್ದಾರೆ? ಅಲ್ಲಿ ಸೌಜನ್ಯ ಸರಳತೆಯ ಬೆಳಕು ಹರಿವುದು ಆಗ ಅರಸುನಿ ಸತ್ಸಂಗ ಮುದ್ದುರಾಮ. ಓ ಗುರುವೆ, ಮಣಿಯುವುದ ಪರಸುಖಕ್ಕೆ ಹಿಗ್ಗುವುದ ನೋವ ನಿಲ್ಲಿಸುವುದ ಬೀಗದಿಹ ಮನವೊಂದು ಸರಳತೆಯ ನೀಡನೆಗೆ ಮನ್ನಿಸೈ ತಪ್ಪುಗಳ ಮುದ್ದುರ. ನಾನು ಇದಾದ್ಮೇಲೆ ನೆನೆಸ್ಕೊಳ್ತೀನಿ. ಧಾರೆ ಎರೆದವರು ವೈಭವದ ಉಪಚಾರ ನಿನಗಲ್ಲವೋ ಮರುಳೆ, ಪದವಿಲ್ಲ ಕುಮಿಯ ತಂಗಿ ಮುದ್ದುರ. ಯಾವ ಕಸಿ ಬಿಸಿ ಚಾಪಲ್ಯವಿಲ್ಲ, ಸತ್ಸಂಗ ಪರಿಸರದಿ ಸುಜನರ ಒಡನಾಟದಲ್ಲಿ ಯಾವ ಕಸಿ ಬಿಸಿಯಿಲ್ಲ, ಚಾಪಲ್ಯವಿಲ್ಲ, ಋತು ಪ್ರಜ್ಞೆಯಾಧಿಕ್ಯ ಸುಕ್ಕಿವೆಗಳ ಅಲ್ಲಿ ಮೊರೆ ಹೋಗು ಹಿರಿತನಕ್ಕೆ ಮುದ್ದುರಾಮ. ಮೊರೆ ಸಂಗತದಿಂದ ಸಂಪನ್ನ ಕಡಲು ರಾಗ ಸರಿಸಂಗಿಸಿ ಸಂಗೀತ ಭಕುತಿ ಸಂಗತಿಯಿಂದ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ. ಮುದ್ದುರಾಮ ಪ್ರಶಸ್ತಿಯನ್ನು ಕೊಟ್ಟ ಗಳಿಗೆಯಲ್ಲಿ ನಾವೆಲ್ಲರೂ ಕೂಡ ಸಾಕ್ಷೀಭೂತರಾಗಿದ್ದೇವೆ. ಇಂತಹ ಪರಮ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸಾನಮಿಸಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಸಾನ್ನಿಧ್ಯದ ಆಶೀರ್ವಾದ ಪೂರ್ವಕ ನುಡಿಗಳನ್ನು ಹೇಳಲಿಕ್ಕೆ ನಾವೆಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದೇವೆ. ಅಂತಹ ಸುತ್ತೂರು ವೀರ ಸಿಂಹಾಸನ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಶ್ರೀ ಸನ್ನಿಧಿಗೆ ನಮಿಸಿ ಮತ್ತು ಅವರು ಇಷ್ಟು ವರ್ಷಗಳು ಇಷ್ಟು ಶಕ್ತಿಯುತವಾಗಿ ನಿಲ್ಲಲಿಕ್ಕೆ ನಿಂತ ಮಾತೆಯಾದಂಥ ಕಲ್ಪನಾ ಕೃಷ್ಣಯ್ಯನವರು, ನಿಮಗಿಂತ ನಾನು ಸುಲಭ ಮಾಡಿಕೊಂಡೆ ನಿಮಗೆ ಮಾತನಾಡಿಕೊಳ್ಳಬೇಕು. ಮಾಡಿದಂತಹ ನಾಗತಿಹಳ್ಳಿ ಚಂದ್ರಶೇಖರ್ ಅವರೇ, ಈ ಕಾರ್ಯಕ್ರಮದ
ಪ್ರಮುಖ ವ್ಯಕ್ತಿಗಳಾದ ಕೃಷ್ಣೇಗೌಡ್ರೆ ಶ್ರೀಮತಿ ಕಲ್ಪನಾ ಕೃಷ್ಣೇಗೌಡ್ರೆ, ನಾನು ಅದರ ವರದಿ ನೋಡಿ ಇಲ್ಲಿ ಸ್ವಾಮಿಯವರು ಮಾತಾಡಲಿಕ್ಕೆ ಮುಂಚೆ ಕೃಷ್ಣೇಗೌಡರು ಮಾತಾಡಾದ್ಮೇಲೆ ಸ್ವಾಮಿಯವರು ಕೃಷ್ಣೇಗೌಡರು ಹೇಳಿದ್ರು, 8 ಗಂಟೆಗೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ್ರಿಲ್ಲ ಸ್ವಾಮಿ 8:15 ಅಂತಂದರು. 8 ಆಗಿದೆ, 8:15 ಆಗಿದೆ. ಸ್ವಾಮಿಯವರು ಹೇಳಿದರೆ ನಮ್ಗೆ ಹೆಚ್ಚಿಗೆ ಮಾತಾಡಲ್ಲ ಅಂತ. ಅದರಿಂದ ಇದು ಮಾತು ಬೆಳೆಸುವ ಸಂದರ್ಭ ಅಲ್ಲ, ಒಂದು ಆತ್ಮೀಯವಾಗಿ ಕೇಳದೇ ಇರೋರಿಗೆ ಪ್ರಶಸ್ತಿಯನ್ನು ಕೊಟ್ಟಿರುವಂಥ ಸಮಾರಂಭ ರಚನೆ ಮಾಡಿದ್ದಾರೆ. ಆ ಮುದ್ದುನಾಮ ಅಷ್ಟಕ್ಕೆ ಅದನ್ನು ಸೀಮಿತಗೊಳಿಸ್ತೇನೆ. ಈಗ ಪ್ರತಿಷ್ಠಾನವನ್ನು ಅವರೆಲ್ಲ ಸಮಾನ ಮನಸ್ಕರು ಆತ್ಮೀಯರು ಸೇರಿ ಪ್ರತಿಷ್ಠಾನವನ್ನು ಪ್ರಾರಂಭಿಸಿದ್ದಾರೆ. ಮುದ್ದುನಾಮ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಹಿಂದೆ 4 ಜನಕ್ಕೆ ಅಜ್ಜಿಗೆಯವರಿಗೆ ಹಾಗೆ ಲಭ್ಯವಾಗಿದೆ. ಅವರು ಮಾಲೆ ಕೊಟ್ಟ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ಧನ್ಯವಾದಗಳು.